ಅಲ್ಲ ದುರಂಕರದ ಮುಂಡೆನ ಅದಕ್ಕೆ ಕರೆಯಕ್ಕೆ ಹೋಗ್ಬೇಡ ಅಂದಿದ್ದು ನಾನು ಬಂದಿಲ್ವಲ್ಲ. ಎಂತ ಬುದ್ಧಿ ಕಲ್ತನ್ ನೋಡು ದರದ್ರ ಮುಂಡೆದು. ಅವನು ಕಲ್ತಿದ್ದಾನ ಹೇಳ್ಕೊಟ್ಟಾರೆ ಕಣ್ಬಾ ಮುಂಡ್ಯಾರು ಹೇಳ್ಕೊಟ್ಟಾರೆ. ಹೋಗ್ಬೇಡ ಹೋಗ್ಬೇಡ ಯಾವುದೇ ಕಾರಣಕ್ಕೂ ಅಂತ ಹೇಳ್ಕೊಟ್ಟಾರೆ. ಹಂಗು 4 ಗಂಟೆ ಗಂಟ್ಲು ಸ್ಕೂಲಿಂದ ಬರೋ ಗಂಟ್ಲು ಕಾದೆ ಕಣವ ಕರ್ಕೊ ಬರೋಕ್ಕಾಯ್ತದೆ ಅಂದ್ಬಿಟ್ಟು ಓಡ್ಬಿಡ್ತು. ನಾನು ಬರೋಕ್ಕಿಲ್ಲ ಅಂದ್ಬಿಟ್ಟು ಹೋಯ್ತು. ಅದು ಏನೇನು ತಲೆ ತುಂಬಿದಾರೋ ಏನೇನು ಹೇಳಿದಾರೋ ಯಾರು ಗೊತ್ತು. ಒಂದು ಕೊಂಬ ಸೇರಿಸಿ ಹೇಳಿರ್ತಾರೆ. ಅದಕ್ಕೆ ನಾನು ನೋಡಿದೆ ಹೇಳಿ ಕ್ವಾಗೆರ್ದೆ ಕ್ವಾನಿಗೆ ಓಡ್ಬಿಡ್ತು. ಇನ್ಯಾಕೆ ಓಡೋದು ನಿನ್ಗುಟ್ಟು ಓಡೋಗ ನಾನು ಕಡ್ದೆ ಅದಕ್ಕೆ ಬತ್ತೇನೆ ಇದೆ. ನಾನು ಗೊತ್ತಿಲ್ಲ ಅದ್ರ ಬುದ್ಧಿ ಹಂಗೆ ಅಂತ. ನೀನು ಹೋದಾಗಲೇ ಗೊತ್ತು ಅದು ಯಾವುದೇ ಕಾರಣಕ್ಕೂ ಬರೋಕ್ಕೂ ಇಲ್ಲ ಅಂತವ. ನಾನು ಅದಕ್ಕೆ ಹೇಳಿದ್ದು ನಿನಗೆ ಹೋಗ್ದಾರು ಆಯ್ತದೆ ಸುಮ್ಮನೆ ಇರುವಂತವ. ಇನ್ನೇನು ಇರಮ್ಮ ನಿನ್ನ ಮಗಳು ಬರ್ನೇ ಇಲ್ಲ. ಅಯ್ಯೋ ಬರ್ದಲ್ಲಿರ್ತಾಳೆ ಹೋಗು ಬರ್ದಲ್ಲಿರ್ತಾಳೆ. ಅವಳು ಹೇಳ್ತಾಳೆ ಹೇಳಿ ನೀನು ಅಳಿ ಮೈನ್ಗೆ ಅಂತಾಳಲ್ಲ ಮಗ. ನಾನು ಹೇಳಕ್ಕಂತ ನನ್ನ ಮಗನಿಗೆ ಇಷ್ಟೆಲ್ಲ ರಗಳೆ ರಾಮಾಯಣ ಮಾಡಿ ಇಲ್ದವ ಚಾಡಿ ಅಂತ ಚುಚ್ಚಿ ಇಷ್ಟೆಲ್ಲ ಮಾಡಿರೋನ್ಗೆ ನಾನು ಹೋಗಿ ಹೇಳಕ್ಕದನ್ನೇ ಹೇಳಿ ನೀನೇ. ನಾನು ಗೊತ್ತಿಲ್ಲ ಅವಳು ಬುದ್ಧಿ ಅಂತದು ಅಂತ. ಅವಳು ಎಷ್ಟೇ ಗಂಡನ ಬಿಟ್ಕೊಡ್ತಾಳೆ ಅಂದ್ಕೊಂಡಿದ್ದೆ ನೀನು. ಅವಳು ಬೇಕಾದ್ರೆ ನಮ್ಮನ್ನೆಲ್ಲರೂ ಬಿಟ್ಕೊಡ್ತಾಳೆ ಹೊತ್ತು ಅವನು ಬಿಟ್ಕೊಡಕ್ಕಿಲ್ಲ. ಏನು ಬೆಳಗ್ಗೆ ಗಮನಾಗಿರೋ ಗಂಡ ಅಲ್ವಾ ಅದಕ್ಕೆ ಅಯ್ಯ ಮಾಡು ಬಂಗವ. ಅವ್ರಿಗೆಲ್ಲ ಹೇಳ್ದಾರೆ ಏನಾಗ್ತಿತ್ತವ ಅವರೆಲ್ಲ ಖುಷಿ ಪಡ್ತಾರೆ ಅನ್ಕೊಂಡಿದ್ದೆ ನೀನು. ನಿನ್ನ ಮಗಳು ಖುಷಿ ಪಡ್ತಾಳೆ ಅನ್ಕೊಂಡಿದ್ದೀಯೋ ಇನ್ಯಾರು ಖುಷಿ ಪಡ್ತಾರೆ ಅನ್ಕೊಂಡಿದ್ದಿ. ಅವ್ರಿಗೆಲ್ಲ ಹೇಳ್ದರ್ತಾನೆ ಏನಾಗ್ತಿತ್ತು. ಈಗ ಬರ್ಬೋದಾಗಿತ್ತಲ್ಲ ಯಾಕೆ ಬರ್ನಿಲ್ಲ ಅವಳು. ಹೊಟ್ಟೆ ಊರಿಗೆ ಬರ್ನಿಲ್ಲಕ್ಕಂತ ಹಾಕು. ಹೊಟ್ಟೆ ಉರಿ ಅವಳಿಗೆ ನಾನು ಕಂಡ್ರೆ ಮೊದಲೇ ಹೊಟ್ಟೆ ಉರಿ. ಈಗ ಇನ್ನೂ ಹೊಸಿ ಹೊಟ್ಟೆ ಉರ್ಕೊಂಡಳ. ಅಯ್ಯೋ ಹೇಳ್ನಿಲ್ಲ ಅಂದ್ರೆ ಸರಿ ಬತ್ತಿತ್ತವ. ಹೇಳ್ನಿಲ್ಲ ಅಂದ್ರೆ ಏನಂತಾರೆ ಹೇಳು ನೋಡು. ಹೇಳ್ನಿವಲ್ಲ ಅಂತ ಅಂತಿತ್ತಿಲ್ವ. ಎದ್ದೋಗ ಮತ್ತೆ ಬಿದ್ದೋಗ್ಲಿ ಬಿಡು. ಹೇಳೋದು ಹೇಳಿನಿ ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಹಂಗೂ ಬಾ ಹೋಗೋದ ಒಂದು ವಾರ ಇರುವೆ ಬವ್ವ ಅಂತ ಕರೆದೆ. ಈಗ ಬರೋಕ್ಕಾಯ್ಕ್ರೆ ಹೊಸ ನೋಡಬೇಕು ಅಂತ ಅಂದ್ಲು. ಆಯಿತು ಮದುವೆಗಾರ ಬಾ ಅಂದೆ. ಮದುವೆ ನಾಳೆ ಕಣ್ಣಂಗೆ ಬರ್ತೀನಿ ಹೋಗವ ಅಂತ ಅಂದ್ಲು. ಇನ್ನೇನು ಕಡ್ದು ಬರ್ತೇನೆ ಇದ್ದೆ. ಇನ್ನೇನು ಕಾಲು ಕಟ್ಟನವ್ರೆಲ್ಲರೂ ಬರ್ದಾದ್ಮೇಲೆ ಬಿಸಾಕು ಎಲ್ಲ ಒಂಥರ ಹೊಟ್ಟೆ ಉರಿ ಜನಗಳು ಕತೆ. ಕಂಬ್ಳಿಗೂ ಸಾವಿತ್ರಿಗೂ ಹೇಳ್ದೆ. ಹೇಳ್ದೆ ಅವ್ರಿಗೂ ಹೇಳ್ದೆ ಬನ್ನಿ ಅಂತವ. ಬತ್ತೀವಿ ಅಂತ ಅಂದ್ರಪ್ಪ ಅದೇನು ಮಾಡಾರ ಕಾಣೆ. ಅವ್ರು ಬಂದ್ರಷ್ಟು ಬಿಟ್ರಷ್ಟು ಹಾಕೋ ಅವ್ರು ಕಟ್ಕೊಂಡು ನನಗೇನು ಮುಂಡೆ ಮಕ್ಕಳು ನಂತ 10 ಲಕ್ಷ ದುಡ್ಡ. ನೋಡವ ನಿಜವಾಗ್ಲೂ ನನಗೆ ಕೈ ಕಾಲೇ ಓಡ್ತಾರ ಕಣವ. ದುಡ್ಡು ಇಲ್ದ ಹೊತ್ತಿಗೆ ಹುಚ್ಚು ಬಂದಂಗೆ ಹಾಕಿ ಉಂಟದು ನನಗೆ. ಹಿಂಗವ ಬುದ್ಧಿ ಕಲಿಯೋದು ಹೇಳ್ತೀಯಲ್ಲ ನೀನು. ಹಿಂಗೆ ಬುದ್ಧಿ ಕಲಿಯೋದು ಅಲ್ಲ. ದುಡ್ಡ ನನಗೆ ಸಿಗ್ದಂಗೆ ಮಾಡಿಬಿಟ್ರೆ ಎಲ್ಲ ಸೇರ್ಕೊಂಡು ಎಷ್ಟು ಮಟ್ಟಿಗೆ ಕಾಯ್ಕೊಂಡು ಕೂತಿದ್ರು. ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ರು. ಎಷ್ಟು ದಿವಸದಿಂದ ಕಾಯ್ಕೊಂಡು ಕೂತಿದ್ರವ ನನಗೆ ಹಿಂಗೆ ಮೋಸ ಮಾಡಬೇಕು ಅಂದ್ಬಿಟ್ಟಿವ್ರು. ಎಲ್ಲ ಸೇರ್ಕೊಂಡು ಈಗ ಕೆಲಸ ಮಾಡಿಬಿಟ್ಟು ಇವತ್ತು ಏನೋ ಕಣ್ಣು ಮಳ್ಳಿರಂಗೆ ಆಡ್ತಾರಲ್ಲ. ಆಡ್ಲಿ ಹೋಗು ತಲೆಗೆಡ್ಸ್ಕೊಬ್ರ ನೀನು ಹೋಗು. ಅಯ್ಯೋ ಅದೇನೋ ಅಂತಿದ್ರತ್ತೇವ. ಅಯ್ಯೋ ಅನಾದ್ರಿಗೆ ಭಗವಂತನೇ ಕಾವಲು. ಹೋಗು ತಲೆಗೆಡ್ಸ್ಕೊಬೇಡ ನೀನು ಸುಮ್ಮನೆ. ಎಲ್ಲಿ ಮಗ ಬಂದ? ಯಾವ ಮಗನೂ ಬಂದಿಲ್ಲ ಯಾರು ಬಂದಿಲ್ಲ ಕಣ್ ಹೋಗು. ಯಾಕೆ ಕರ್ಕಬಾ ಅಂತ ಹೇಳಿ ನೀವು ನಿನಗೆ? ಇದೊಳೆ ಸರಿ ಎತ್ಕೊಂಡ್ ಮರ ನಿಂದೊಳೆ. ಬರ್ನಿಲ್ಲ ಅಂದ್ರೆ ಓದ್ಕೊ ಬರೋಣ. ಅವ್ನು ಬರೋಕ್ಕಿಲ್ಲ ಅಂದ್ರೂ ಏನು ಮಾಡೋಣ ನಾನು? ಏನು ಎಳ್ಕೊ ಬರೋಕ್ಕದ? ಏನು ಸಣ್ಣ ಮಗುವ ಎಳ್ಕೊ ಬರೋಕ್ಕೆ? ಓಡೋಯ್ತಾನೆ ದಡಿ 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 ದಡಿನೇ ಮುಂಡಾರಿ ಏನೇನು ಹೇಳ್ಕೊಟ್ಬಿಟ್ಟು ನಾನೇನು ಮಾಡಾನೆ ಅದಕ್ಕೆ ಕಡಸುಮ್ ಬಂದೆ. ಏನಾರು ಮಾಡ್ಕೊಳ್ಳಿ ಅಂದ್ಬಿಟ್ಟು. ಬಂದರು ಬರಲಿ ಬರ್ದಾರು ಇರಲಿ ಅಂದ್ಬಿಟ್ಟು ಬಂದೆ. ಇನ್ನೇನು ಮಾಡಾನೆ? ಪೂಸಿ ಮಾಡ್ಕೊಂಡು ಕರ್ಕೊಬರ್ವೆ ಮಗ ಕಂಡಿದ್ದದ. ಪೂಸಿ ಮಾಡ್ಕೊಂಡು ಕರ್ಕೊಬರ್ಬೇಕು ತಾನೆ. ಏನು ಪೂಸಿ ಮಾಡಾನೆ? ಪೂಸಿ ಮಾಡ್ದಾನೆ ನೀನು ಹೊಡೆದ್ನಾ ಬಡ್ದನ ಮುಂಡಾರು ಚಾಡಿ ಹೇಳ್ಕೊಟ್ಟಾರೆ ಕಣ್ ಹೋಗು. ನಾನು 4 ಗಂಟೆ ಇರ್ತೀನಿ ಅಂತ ಹೇಳ್ದೆ. ಆಲೆ ಬರೋದಕ್ಕೆ ಜಗಲಿ ಮೇಲೆ ಕುಂತ್ಕೊಂಡು ಕುಂತಿದ್ರು. ಅದೇನೇನು ಹೇಳ್ಕೊಟ್ರು ಹೋಗಬೇಡ ಗೀಬೇಡ ಅಂತ ಹೇಳ್ಕೊಟ್ಟವ್ರೆ. ಅದಕ್ಕೆ ಅದು ಬರೋಕ್ಕಿಲ್ಲ ಅಂದ್ಕೊಂಡು ಹಿಂಸೆ ಮಾಡಿದ್ಕೆ ಓಡ್ಬಿಟ್ಟ ಮನೆ ಹಿಂದಕ್ಕೆ. ಅವ್ನು ಓಡೋಡೋತ್ತಕ್ಕೆಲ್ಲ ಓಡೋಕ್ಕದ. ಅದಕ್ಕೆ ಬಂದೆ ಅಂತ ಕಡ್ದು. ಅಲ್ಲ ಕಲೆ ಜನ ಏನು ಅನ್ನಕ್ಕಿಲ್ಲ. ಮದುವೆ ದಿವಸ ಮಗ ಕಾಣಲಿಲ್ಲ ಅಂದರೆ ಜನಗಳು ಹುಸಿ ಉಗ್ದಾರ. ಮಗಿನ ಲೆಕ್ಕಕ್ಕೆ ತಗೊಳ್ದಂಗೆ ಇವಳಿಗೆ ಮಗ ಮದುವೆ ಬೇಕಾಗಿತ್ತ ಮಗಿನ್ಗಿಂತ ಹೆಚ್ಚಾಗಿತ್ತ ಇವಳು ಅಂತ ಹುಸಿ ಥರ ಮಾತಾಡಾರ ಜನಗಳು. ನೀವು ಒಳ್ಳೆ ದಡ್ರಂಗೆ ಆಡ್ತಿರಲ್ಲ. ನಿಂದೊಳೆ ಸರಿ ಆಯ್ತದ ಮರೆಯ ನೀನೇ ನಿಂಗೆ ಅಡಿಯ ನೀನು. ಅಲ್ಲ ಹೇಳ್ತಲ್ಲ ನಿನಗೆ ಕರ್ಕೊಬರೋಗು. ನೀನು ಅಷ್ಟು ನಿನಗೆ ಅಷ್ಟು ಬಿಟ್ಟು ಇರೋಕ್ಕಾಗಿಲ್ಲ ಅಂದರೆ ಕರ್ಕೊಬರೋಗು. ನಾನು ಬೇಡ ಅಂತ ಅಂದ ನಿನ್ನ ಕರ್ಕೊಬರ್ಬೇಡ ಅಂತ ಹೇಳೋದನ್ನ ಹೇಳು. ನಿಂದೊಳೆ ಸರಿ ಆಯ್ತಲ್ಲ ನಿಂದೊಳ್ಳೆ ಬಣ್ಣೆ. ನಾನು ಹೇಳ್ತಾರೆ ನಿನ್ಗೆ ಕಿವಿಗೆ ಹೋಯ್ತಲ್ವೋ. 4 ಗಂಟೆ ಕಾಯ್ಕೊಂಡು ಕೂತ್ಕೊಂಡು ಆ ಪಾಟಿ ಹಿಂಸೆ ಮಾಡಿದ್ರು ಬರ್ನಿಲ್ಲ ಅಂತ ಹೇಳ್ತಾರೆ ನಿನಗೆ. ಹೇಳಿದ್ರು ಯತ್ನೆ ಮಾಡ್ತಾ ಕುಂತಿದ್ದೀಯಲ್ಲ ನೀನು. ಹೇಳ್ತಾ ಇರೋದು ಅರ್ಥ ಆಯ್ತದ ಇಲ್ವೋ ನಿನಗೆ? 4 ಗಂಟೆ ಇದ್ದುಬಿಟ್ಟು ಕರೆದೆ ಬರ್ನಿಲ್ಲ ಸರಿಯಾ? ಇನ್ನು ಓದ್ಕೊಬರಂಗಿತ್ತದ ಅದಕ್ಕೆ ಬಂದೆ ನಾನು. ಓಲಿ ಕೆಂಪಿ ಏನಂದ್ಲು? ಗಂಡನ್ಗೆ ಹೇಳ್ಬೇಕಾಗಿತ್ತಂತೆ ಅವಳು ಗಂಡನ್ಗೆ ಹೇಳು ಅಂತ ಅಂದ್ಲು.
ನಾನು ಹೇಳಕ್ಕಿಲ್ಲ ನಾನು ಅಂದೆ. ಅವನಿಗೆ ಕೇಳಕ್ಕೆ ಹೋಗಾನೆ ನನ್ನ ಮಗಳು ಬೇಡ ಹಾಳು ಮಾಡಲಿ ಅಂತ ಬೇಕಾದ್ರೆ ಮದುವೆ ಇಟ್ಟಿಲಿ ಹೇಳ್ಬಿಡ್ತಾನೆ ಬೇಕಾದ್ರೆ ಏನಾರಯ್ಯ. ಅದಕ್ಕೆ ಅವನಿಗೆ ಕೇಳನೆ ನಾನು ಹೇಳಕ್ಕಿಲ್ಲ ನಾನು ಅಂದೆ. ಸರಿ ಬಿಡು ಹೇಳ್ದ ಸಿಕ್ಕಿಲ್ಲ ಅಂತ ಅಂದ್ಲು. ನಡಿ ಹೋಗದ ಅಂದೆ. ಹೊಸ ಮೇಯಿಸ್ಬೇಕು ದನ ಮೇಯಿಸ್ಬೇಕು ಅಂತಾಳೆ. ಇನ್ನೇನು ಮಾಡಾನೆ. ಸರಿ ಆಯಿತು ಮದುವೆಗಾರ ಬೋವ ಅಂದ್ಬಿಟ್ಟು ಬಂದೆ ಕಡ್ದು. ಓ ಅವಳು ಪಂಗಿರಕ್ಕಿಲ್ಲ ಬತ್ತಾಳೆ ಬಿಡು ಇನ್ನೇನು ಮಾಡಿ. ಇದು ಸಾವಿತ್ರಮ್ಮನಿಗೆ ಕಂಬ್ಲಿಗೆ ಹೇಳ್ದ. ಹಾಂ ಹೋದ ತಕ್ಷಣ ಹೋಗಿದೆ. ಹೋಗಿ ಹೇಳ್ದೆ ಬನ್ನಿ ಅಂತವ ಬರ್ತೀವಿ ಅಂತ ಅಂದರು. ಆಮೇಲೆ ಚೆನ್ನಾಗಿ ಟೀ ಕುಡೀರಿ ಊಟ ಉಣ್ಣಿ ಅಂತ ನಾಟಕ ಆಡಿದ್ರು ಇಬ್ಬರು. ಆಮೇಲೆ ಮಗ ಇಲ್ವಲ್ಲ ಎಷ್ಟೊತ್ತಿಗೆ ಬಂದದು ಅಂದ್ರೆ 4 ಗಂಟೆಗೆ ಬರ್ತದೆ ಅಂತ ಅಂದರು. 4 ಗಂಟೆಗೆ ನಾನು ಬರೋದಕ್ಕೆ ಜಗಲಿ ಮೇಲೆ ಕುಣ್ಸ್ಕೊಂಡು ಅದೇನೇನೋ ಮಾತಾಡ್ತಾ ಕುಂತಿದ್ರು. ಅವನು ಬಾ ಬಾ ಅಂತ ಕರೆದೆ ಬರ್ಲಿಲ್ಲ, ಓಡೋದ. ಇನ್ನೇನು ಮಾಡೋದು ನಾನು ಅದಕ್ಕೆ ಕರೆದು ಬಂದೆ. ತೊಟ್ಲೂ ತುಕ್ತಾರೆ ಮುಂಡಾರು ಮಗನು ಬೆಂಡ್ತಾರೆ. ಓ ಹೆಂಗಂದಿಯೇ ಅವ್ರು ಹೇಳೇ ಕೊಟ್ಟವ್ರೆ ಅಂತ ಏನು ಕಂಡಿರೊಳಗೆ ಮಾತಾಡ್ತೀಯಾರ? ಏನೋ ಅವನ್ನೇ ಬಂದಿಲ್ವೇನೋ ಹೆಂಗೋ ಯಾರು ಗೊತ್ತು. ಗೊತ್ತಿಲ್ದಾನೆ ಹಂಗೆಲ್ಲ ಮಾತಾಡ್ಬಿಡ್ದು ಹಂಗೆ ಇನ್ನೊಬ್ರ ಬಗ್ಗೆ. ಅವ್ರು ಯಾಕೆ ಹೇಳ್ಕೊಟ್ಟರು? ಅಯ್ಯೋ ಇಲ್ಲ ಕದ್ ಬಿಡಪ್ಪ, ಅವ್ರು ಹೇಳ್ಕೊಡಕ್ಕಿಲ್ಲ ನಾನೇ ಉತ್ಪತ್ತಿ ಮಾಡ್ಕೊಂಡು ಹೇಳ್ತೇವೆ ಕತೆ ಸರಿಯಾ. ನಿನ್ಗೆ ಅವ್ರ ಮೇಲೆ ಇರೋ ನಂಬಿಕೆ ನನ್ನ ಮೇಲೆ ಇಲ್ಲ. ಸುಮ್ಮನಿದ್ದೋಳ್ನ ಹೋಗಿ ಹೇಳು 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 ಹೇಳೋದ ಜೀವ ತೆಗ್ದ್ಬಿಟ್ಟು ಇವತ್ತು ಹೆಂಗಾಯ್ತು ನನಗೆ ಮಾನ ಮರೋದಿ ಹೋಯ್ತು ಎಲ್ಲರ ಮುಂದ್ಗಡೆನೂ ಬರೋಕಿಲ್ಲ ಅನ್ಕ ಓಡೋದ್ನಲ್ಲ. ಅದ ಇದನ್ನ ನಾವು ಸಾಕಿಯಾಗಿತ್ತಿಲ್ವ ಸಲ್ವ ಐತಿತ್ತಿಲ್ವ ಅವರೇ ಸಾಕಿವ್ರ ಆಗ್ಲಿಂದನೂ ಮುಂಡಕ್ಕೆ ಒಂಚೂರು ನಿಜತೆ ಬೇಡವಾ? ನಿಜತಿಲ್ಲ ನನಗೆ ಬುದ್ಧಿ ಕಲ್ತ್ಕೊಂಡು ಇದು ಬರ್ದಾನೆ ಬಿಟ್ಟು ಹಾವು ಥರ ಆಗ್ಬಿಡ್ತಾರ. ಇದು ಸಣ್ಣಕ್ಕೆ ಮುಂಡದು ಬರ್ದಾರ ಇರ್ಲಿ ಸುಮ್ಮನಿರವ. ನೀನ್ಯಾಕವ ಬೇಜಾರು ಮಾಡ್ಕೊಂಡು? ಮಕ್ಕಳು ಕಂಡಿದ್ದವ ದೊಡ್ಡವ್ರಿಗೆ ಗೊತ್ತಾಗಕ್ಕಿಲ್ಲ. ಮಕ್ಕಳು ಕಂಡಿದ್ದವ ಮಾಡಲೇ ಬಂಗವ. ಕರೆಯೋದು ಕರ್ದಿದ್ದಾನೆ. ಈಗ ಕರೀನಿಲ್ಲ ಅಂದಿದ್ರೆ ಏನಂತಿದ್ರು? ನೋಡು ಕರೆಯೋಕೆ ಬರ್ನಿಲ್ವಲ್ಲ ಮುಗಿನ್ನು ಕರ್ಕೊಂಡು ಹೋಗ್ನಿವಲ್ಲ ಅಂತ ಅಂತಿತ್ತಿಲ್ವ? ಈಗ ಅವ್ರಿಗೆ ಗೊತ್ತಾಯ್ತಾನೆ. ಬುಟಾಕು ಇನ್ಯಾಕೆ ತಲೆಗೆಡ್ಸ್ಕೊಂಡಿದ್ದೀನು? ಸುಮ್ಮನೆ ಬ್ಯಾಡ್ದವ್ದೇನೂ ಸುಮ್ಮನೆ ಇದು ಮಾಡಬಾರ್ದು. ಬಿಡು ಈಗ ಕರೆಯೋದು ಕರೆದೆ ಬರ್ನಿಲ್ಲ ಮುಗ್ದೋಯ್ತು. ಇನ್ಯಾಕೆ ಟೆನ್ಷನು? ಮಳ್ಳಕನ ಹೋಗು ನೀನು. ಸಾಮಾನ್ಯ ಜನರು ನೀನು ಕತೆ ಸಾಮಾನ್ಯ ಮಳ್ಳ ಅಲ್ಲಕನ ನೀನು. ಅಲ್ಲಕಂದ್ರಪ್ಪ ಏನು ಗೊತ್ತಾಗಕ್ಕಿಲ್ವ ಇವನಿಗೆ? ಏನು ಸಣ್ಣ ಎತ್ತಿ ಬಂದು ಮುನ್ನಾಕಂದಾರ ಇವನ್ನ. ಅಲ್ಲ ಹೋಗು 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 ಅಂತ ಸುಮ್ಮನಿದ್ದೋಳ್ನ ಜೀವ ತೆಗೆದ್ಬಿಟ್ಟು ಕಳಿಸ್ಬಿಟ್ಟು ಅವು ಮನೆಗಂಗೆ ಮಾಡ್ದೆ. ನಾನಿಲ್ಲಾಂದ್ರೆ ಸಾವಿತ್ರಿ ಮನೆಗೆ ಹೋಯ್ತಾನೆ ಐತಿತ್ತಿಲ್ಲ ಹೇಳಕ್ಕೆ. ಹೋಗೋ ಮಗಿನ ಕರ್ಕೊಬ್ರೋಗು ಜನ ಹಂಗಂತಾರೆ ಹಿಂಗಂತಾರೆ ಅನ್ಕೊಂಡು ಇವನು ನನ್ನ ತಲೆ ತಿನ್ಬಿಟ್ಟು ಇವತ್ತು ಹೋಗಿ ಅವೇದ ಬರ್ನಿವಲ್ಲ ನನಗೆ ಎಷ್ಟು ಅವಮಾನ ಆಯಿತು. ಇವನು ಈಗ ಅವನಿಗಾಗಿದ್ದ ಅವಮಾನ ನನಗಲ್ವ. ಆದ್ರೆ ಅಲ್ಲಿ ಅವನಿಗೇನು ಆಯಿತು. ಸುಮ್ಮನಿರೋದ ಅನ್ನೋಕ್ಕೂ ಇಲ್ಲ. ವಟ 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 ಅನ್ಕೊಂಡು ತಲೆ ತಿಂದು ನಮಗೂ ಲೂಜ್ ಬರ್ಸ್ಬಿಡೋದೆ ಯತ್ತಾಗೆ. ಇನ್ನೇನು ಮಾಡೋದು ಕಾಣತಾಗೆ ಬರ್ದೋದ ಮೇಲೆ ನಾನೇನು ಮಾಡೋಕ್ಕದದು. ಸರಿ ಕಣ್ರಪ್ಪ ಬರೋರ. ಮತ್ತೆ ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.